ಮಕರ ರಾಶಿಯವರ ಮೇ ತಿಂಗಳ ಭವಿಷ್ಯವೇನು ಮತ್ತು ಮಕರ ರಾಶಿಯ ದೇವರು ಕೊಟ್ಟಿರುವಂತಹ ವರಗಳೇನು, ಹಾಗೆಯೇ ಮಕರ ರಾಶಿಯವರ ಅದೃಷ್ಟಕ್ಕಾಗಿ ಯಾವ ಕೆಲಸ ಮಾಡಬೇಕನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡುವ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರನ್ನು ಕೊಟ್ಟು ನಮ್ಮ ಪೇಜನ್ನು ದಯವಿಟ್ಟು ಫಾಲೋವನ್ನು ಮಾಡಿ. ಮಕರ ರಾಶಿಯವರಿಗೆ ನೀವು ಮಾಡುವಂಥ ಕಠಿಣ ಕೆಲಸಗಳಿಗೆ ಪ್ರತಿಫಲ ನಿಮಗೆ ಸಿಗುತ್ತೆ. ಪ್ರತಿ ಜೀವನದಲ್ಲಿ ಸ್ಥಿರತೆ ಅನ್ನುವಂಥದ್ದು ಕಾಯ್ಕೊಳ್ತೀರ. ನೀವು ಮಾಡಿರುವಂತಹ ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭದಾಯಕ ಶಿಸ್ತಿನಿಂದ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ತುಂಬ ಪ್ರಬಲವಾಗಿ ನೀವು ಅದನ್ನು ಕೆಲಸ ಮಾಡಿ ಮುಗಿಸ್ತೀರ. ಆದರೆ ಅತಿಯಾದ ಕೆಲಸದ ಒತ್ತಡಗಳಿಂದ ಕುಟುಂಬಕ್ಕೆ ಸಮಯ ನೀಡಲು ಸಾಧ್ಯವಾಗದೆ ಮನೆಯಲ್ಲಿ ಅಸಮಾಧಾನ, ಜಗಳ ಉಂಟಾಗಬಹುದು. ಇನ್ನು ನಿಮ್ಮ ಗಂಭೀರ ಸ್ವಭಾವವು ಇತರರಿಗೆ ದುರಂಕಾರ ರೀತಿಯಲ್ಲಿ ಕಾಣಿಸ್ಕೊಳ್ಬಹುದು. ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ. ಇನ್ನು ದೇವರು ಕೊಟ್ಟಿರುವಂತಹ ವಿಶೇಷ ವರಗಳೇನು ಅಂತ ನೋಡೋದಾದರೆ, ಎಷ್ಟೇ ಸಮಯ ಇದ್ದರೂ ಕೂಡ ಗುರಿ ತಲುಪುವವರೆಗೆ ನಿಮ್ಮಲ್ಲಿ ತುಂಬ ತಾಳ್ಮೆ ಅನ್ನುವಂಥದ್ದು ಇರಬೇಕು. ಈ ಭಾವನೆಗಳಿಗಿಂತ ವಾಸ್ತವವಾಗಿ ಏನಿದೆ ಅದನ್ನು ಶೋಧನೆ ಮಾಡಿ ಅದಕ್ಕೆ ತುಂಬ ಬೆಲೆ ಕೊಡ್ತೀರಾ. ನಿಮ್ಮ ಅದೃಷ್ಟದ ಸಂಖ್ಯೆ 4, 8, 13. ನಿಮ್ಮ ಅದೃಷ್ಟಕ್ಕಾಗಿ ಪ್ರತಿ ಶನಿವಾರ ಶನೀಶ್ವರ ದೇವನಿಗೆ ಹೋಗಿ ಎರಳೆಣ್ಣೆ ಹಚ್ಚಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಯವಿಟ್ಟು ಸಹಾಯವನ್ನು ಮಾಡಿ. ಇದು ಮಾಡೋದರಿಂದ ನೀವು ಅನುಭವಿಸ್ತಿರುವಂಥ ಕೆಲಸಗಳಲ್ಲಿ ಅಡೆತಡೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ನಿಮ್ಮದು ಕೂಡ ಮಕರ ರಾಶಿ ಆಗಿದ್ದರೆ ಓಂ ಶ್ರೀ ಶನಿದೇವ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ, ನೊಂದಿದ್ದರೂ ಕೂಡ ನಮ್ಮ ಫೋನಿಗೆ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.